ಕಾರ್ತಿಕ್ನ ಎಲ್ಲಿ ಬಿಟ್ರಿ ಹೊರತು ಸಂತೋಷ್ ಅವ್ರನ್ನ ಎಲ್ಲಿ ಬಿಟ್ರಿ? ಏನಾದರೂ ಸಸ್ಪೆನ್ಸ್ ಆಗಿ ಅಂದರೆ ಲೈಕ್ ಗೆಸ್ಟ್ ಅಪಿಯರೆನ್ಸ್ ಆಗಿ ಬರ್ತಾರಾ ಸಿನಿಮಾದಲ್ಲಿ ಮಧ್ಯದಲ್ಲಿ ಏನಾದರೂ? ಆ್ಯಕ್ಚುಲಿ ಇಬ್ಬರೂ ಕೇಳಿರೋದಿದೆ. ಕಾರಣಾಂತರಗಳಿಂದ ಇಬ್ಬರು ಮಾಡೋಕ್ಕಾಗಲಿಲ್ಲ, ಅದೇ ಸತ್ಯ. ನಾನು ಹಾಗೆಲ್ಲ ಅಂದರೆ ನನ್ನ ಲಿಸ್ಟಲ್ಲಿರೋರನ್ನ ಯಾರನ್ನೂ ನಾನು ಹಂಗೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಬಿಟ್ಟಿದ್ದೀನಿ ಅಂತಂದರೆ ಎಲ್ಲೋ ಒಂದು ಅವ್ರ ಕಡೆಯಿಂದನೇ ಇರುತ್ತೆ, ಇಲ್ಲ ಅನಿವಾರ್ಯ ಕಾರಣಗಳಿಂದ ಮಾಡೋಕ್ಕಾಗಿರಲ್ಲ, ಇಷ್ಟೇ ಆಗಿರುತ್ತೆ. ನನ್ನ ಕಡೆಯಿಂದ ನಾನು ಯಾವತ್ತೂ ಬಿಟ್ಕೊಡಲ್ಲ. ನನ್ನ ಸ್ನೇಹಿತರಾಗಲಿ ಅಥವಾ ನನ್ನ ಕರಿಯರ್ ಲೈನಲ್ಲಿ ಬಂದಿರೋರು ಯಾರೂ ನಾನು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ನಾನು ಬೈ ಚಾನ್ಸ್ ಅವ್ರು ಇನ್ಕ್ಲೂಡ್ ಆಗಿಲ್ಲ ಅಂತಂದರೆ ದೆರ್ ಮೈಟ್ ಬಿ ರೀಸನ್ಸ್, ಜೆನ್ಯೂನ್ ರೀಸನ್ಸ್. ಇಲ್ಲ ಅಂತಂದರೆ ಅವ್ರು ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇವಾಗ ನನ್ನ ಫ್ರೆಂಡ್ ಇನ್ನೊಬ್ಬರು ಕಾರ್ತಿಕ್ ಆಗಿರ್ಬೋದು, ಅವರು ಕೂಡ ಈ ಸಿನಿಮಾದಲ್ಲಿ ಮಾಡೋಕ್ಕಾಗಲಿಲ್ಲ. ಇಟ್ ಈಸ್ ಹೈಲಿ ಬಿಕಾಸ್ ನಾವು ಅಂದ್ಕೊಂಡಿದ್ದಂಥ ಪಾತ್ರಗಳಿಗೆ ಅವರಲ್ಲ, ಆ ಕಾರಣದಿಂದ ಕೆಲವರು ಎಕ್ಸ್ಕ್ಲೂಡ್ ಆಗಿದ್ದಾರೆ. ಬಟ್ ನನಗೆ ಯಾವುದೋ ಒಂದು ಪ್ರಮೋಷನ್ ಆಗಿರ್ಬೋದು ಅಥವಾ ಇನ್ನು ಯಾವುದೋ ಒಂದು ವರ್ಕ್ ಆಗಿರ್ಬೋದು, ಎಲ್ಲದಕ್ಕೂ ಬಂದು ನಿಂತು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಒಂದು ಪಾತ್ರಕ್ಕೆ ವರ್ತೂರ್ ಅವ್ರನ್ನ ಕೇಳಿದ್ವಿ. ವರ್ತೂರ್ ಅವ್ರಿಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಅದನ್ನು ಬಿಡಬೇಕಾಯಿತು. ಇನ್ನೊಂದು ಕಾರ್ತಿಕ್ ಅವ್ರಿಗೆ ಡೇಟ್ ಅಡ್ಜಸ್ಟ್ ಆಗಿಲ್ಲ, ಇಲ್ಲಾಂದರೆ ಅವರು ಕೂಡ ಈ ಸಿನಿಮಾದಲ್ಲಿ ಇರ್ತಿದ್ರು. ಅಲ್ಲ, ಬಿಗ್ ಬಾಸ್ ಆನೆ ವಿನಯ್ ಅವ್ರನ್ನ ನೀವು ನೋಡಿದ್ರೆ ನಾವೆಲ್ಲರೂ ವಿಲನ್ ಮಾಡಿರ್ತಾರೆ ಅಂತ ಅಂದ್ಕೊಂಡ್ರೆ ನೀವು ಯಾವುದೋ ಜಮೀನ್ದಾರರೋ ದೊರೆದೋ ವೇಷ ಹಾಕಿ ಕೂರ್ತಿದ್ದೀರಾ. ಅಂದರೆ ಈಗ ಈ ಸಿನಿಮಾದಲ್ಲಿ ನನ್ನನ್ನು ಹೇಗೆ ವಿಭಿನ್ನವಾಗಿ ನೋಡ್ತಾರೋ, ನನ್ನ ಪ್ರಕಾರ ವಿನಯ್ನೂ ಕೂಡ ವಿಲನ್ 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 ಅಂದು ಅವ್ರು ಹಾಗೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಬಟ್ ಅವ್ರಿರೋ ಪರ್ಸ್ನಾಲಿಟಿಗೆ, ಅವ್ರಿಗೆ ಗೊತ್ತಿರೋ ಆ್ಯಕ್ಟಿಂಗಿಗೆ ಅವ್ರು ಬೇರೆ ಥರನೇ ಕಾಣಿಸ್ಬಹುದು. ಸೊ ಇದರಲ್ಲೊಂದು ಆ ಥರದ್ದೊಂದು ಝಲಕ್ಕನ್ನ ನೀವು ನೋಡ್ಬೋದು. ಆ್ಯಕ್ಚುಲಿ ಅವರ ಒಂದು ಪೋರ್ಷನ್ಸ್ ಮಾತ್ರ ನನಗೆ ಪರ್ಸ್ನಲಿ ಆಲ್ಸೋ ನನಗೆ ತುಂಬ ಇಷ್ಟ. ಆ ಪೋರ್ಷನ್ನು ಯಾಕೆ ಅಂತಂದರೆ ಅದು ನಾರ್ಮಲ್ ಅನ್ಸಲ್ಲ, ಹಾಗಾಗಿ ಆ ಪೋರ್ಷನ್ಸ್ ತುಂಬ ಚೆನ್ನಾಗಿ ಅನಿಸುತ್ತೆ. ತುಂಬ ಕ್ಯೂಟ್ ಅನ್ಸೋದು ನಮ್ರತಾ ಮತ್ತು ಶಿಶಿರ್ ಅವರ ಒಂದು ಪೇರ್. ಅದಾದಮೇಲೆ ನನ್ನ ಮತ್ತು ಕೋಮಲ್ ಸರ್ ಅವರ ಒಂದು ಬ್ಯೂಟಿಫುಲ್ ಬಾಂಡಿಂಗ್. ಆ್ಯಂಡ್ ಹೇಳೋಕ್ಕಾಗದೇ ಇರೋಂಥ ಇನ್ನೊಂದೆರಡು ಸಿಚುವೇಶನ್ಸ್ ಆ್ಯಂಡ್ ಸೀಕ್ವೆನ್ಸಸ್ ಇದೆ. ಅದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ನೀವೆಲ್ಲರೂ ತುಂಬಾ ಇಷ್ಟಪಡ್ತೀರಾ. ಹೊಸಬ್ರು ಅಥವಾ ಹೊಸತನ ಅಂತ ತೊಗೊಂಡು ಬಂದು ಹೊಸ ಪ್ರೊಡಕ್ಷನ್ ಹೌಸು ಈ ರೀತಿ ಮಾಡಿರೋದನ್ನೇ ನೀವು ಖಂಡಿತವಾಗ್ಲೂ ಮೆಚ್ಕೋತೀರಾ. ಅಷ್ಟಂತೂ ವರ್ಕ್ನ ಚೆನ್ನಾಗಿ ನಾವು ಪ್ರೆಸೆಂಟ್ ಮಾಡಿದ್ದೀವಿ ಅಂತ ನನಗನ್ಸುತ್ತೆ. ಕೋಮಲ್ ಸರ್ನ ನೀವೇನಾದರೂ ಈ ಸಿನಿಮಾದಲ್ಲಿ ಹೆದರಿಸ್ತೀರಾ, ಅದರ್ವೈಸ್ ಅವರೇ ನಿಮ್ಮನ್ನು ಹೆದರಿಸ್ತಾರಾ? ಯಾಕಂದರೆ ಟ್ರೈಲರ್ ನೋಡಿದಾಗ ಒಂದಷ್ಟು ಕ್ವಶನ್ಸ್ಗಳು ಕ್ರಿಯೇಟ್ ಆಗುತ್ತೆ. ಇಲ್ಲ ನೀವು ಕೇಳಿರೋದು ಎರಡೂ ಆಗಲ್ಲ ಆ್ಯಕ್ಚುಲಿ. ಇದು ಬೇರೆಯೇ. ಅದೇ ನಾನು ಹೇಳೋದಲ್ಲ, ಇಟ್ ಈಸ್ ಮೋರ್ ದೆನ್ ವಾಟ್ ಯು ಎಕ್ಸ್ಪೆಕ್ಟ್. ಇದರಲ್ಲಿ ನೀವೇನೇ ಎಕ್ಸ್ಪೆಕ್ಟ್ ಮಾಡಬಹುದು, ಅದು ಬಿಟ್ಟು ಬೇರೆ ತರಹದ ಒಂದಷ್ಟು ವಿಷಯಗಳು ಕೂಡ ನಿಮಗೆ ಸಿಗುತ್ತೆ. ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ದು ಕೆಲವೊಂದು ಸಿಗ್ಬೋದು, ಅದು ಬಿಟ್ಟು ಕೂಡ ಬೇರೆ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ನಿಮಗೆ ಸಿಗುತ್ತೆ. ನಿಮ್ಮ ಪ್ರೊಡ್ಯೂಸರ್ ಆವಾಗಲೇ ಹೇಳ್ತಾ ಇದ್ರು ಇದು ಫ್ಯಾಂಟಸಿ ಥ್ರಿಲ್ಲರ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಭಯಪಡಿಸೋದು ಇದೆ, ಜೊತೆಗೆ ಕೋಮಲ್ ಸರ್ ಇರೋದ್ರಿಂದ ನಗುನೂ ಇರುತ್ತಾ, ಹೇಗೆ ಏನು ಅಂತ? ಹೌದು, ಖಂಡಿತವಾಗ್ಲೂ ಇರುತ್ತೆ. ಥ್ರಿಲ್ಲರ್ ಅಂತ ಬಂದಾಗ ಬರೀ ಭಯಪಡಿಸೋದನ್ನೇ ಕಂಪ್ಲೀಟ್ಲಿ ಮಾಡೋಕ್ಕಾಗಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಅದು ಕೂಡ ಒಂದಷ್ಟು ಸೀಕ್ವೆನ್ಸಸ್ಗಳು ಚೆನ್ನಾಗಿರುತ್ತೆ. ಬಟ್ ಅದ್ರ ಜೊತೆಗೆ ಕಾಮಿಡಿ ಅನ್ನೋದು ಒಂದು ಇನ್ಕ್ಲೂಡ್ ಆದಾಗ ನಮಗೆ ಆ ಒಂದು ಸಿಚುವೇಶನ್ ತುಂಬ ಚೆನ್ನಾಗಿರುತ್ತೆ, ಎಂಟರ್ಟೈನಿಂಗ್ ಆಗಿರುತ್ತೆ. ಅದ್ರ ಜೊತೆಗೆ ಈ ಭಯಪಡಿಸೋದ್ರಲ್ಲೂ ಕೂಡ ಈ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ಕಾಯ್ತೀವಿ ಗೊತ್ತಾ, ಹೌದಾ ಇದೇನಾಗುತ್ತೆ, ಹೌದಾ ಅದು ಹಿಂಗಾಗುತ್ತೆ, ಹಿಂಗಾಗೋಯ್ತಾ ಅನ್ನೋ ಥರ ಆ ಒಂದು ಸಿಚುವೇಶನ್ನಲ್ಲಿ ಎಲ್ಲ ಆಡಿಯನ್ಸು ಇರ್ತಾರೆ ಪಕ್ಕ. ಸೊ ಈ ಕೋಣ ಹಾರ ಕೊಂಡು ರೆಡಿಯಾಗಿದೆ ಅಂತ ಅಂದರೆ ಅದಕ್ಕೆ ಮೀನಿಂಗೇ ಬೇರೆ ಕೊಡುತ್ತೆ. ಸೊ ಏನಿದು ಕತೆ, ಏನು ಹೇಗೆ ಅಂತ ಒಂದಷ್ಟು ಕ್ಯೂರಿಯಾಸಿಟಿ. ಈ ಮಾಟ ಮಂತ್ರ ಎಲ್ಲ ಇದೆ ಅನ್ನೋ ಥರ ಕಾಣುತ್ತೆ ಟ್ರೈಲರಲ್ಲಿ. ನಿಜವಾಗ್ಲೂ ಅದೆಲ್ಲ ಇದೆಯಾ, ಹೇಗೆ ಏನು ಅಂತ ಹೇಳ್ಬಿಟ್ಟು ಹೇಳಲ್ಲ. ಏನಂದರೆ ಎಸ್, ನೀವು ಗೆಸ್ ಮಾಡಿರೋ ಅಷ್ಟು ವಿಷಯಗಳು ಇದ್ದಾವೆ, ಇಲ್ಲ ಅಂತೇನಿಲ್ಲ. ಬಟ್ ಆ ವಿಷಯಗಳನ್ನ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ನೀವು ಸಿನಿಮಾ ನೋಡಲೇಬೇಕು. ಯಾಕಂದರೆ ತುಂಬ ವಿಷಯಗಳನ್ನು ನಾವು ಇನ್ಕ್ಲೂಡ್ ಮಾಡಿರೋದ್ರಿಂದ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎವ್ರಿಥಿಂಗ್ ಈಸ್ ಇಂಟರ್ಲಿಂಕ್ಡ್. ಇವಾಗ ಒಂದಕ್ಕೊಂದು ಎಲ್ಲವೂ ಲಿಂಕ್ ಆಗಿರೋ ಕಾರಣದಿಂದ ನನಗೆ ಹೇಗಾಗಿದೆ ಅಂತಂದರೆ, ಇದನ್ನು ಬಿಟ್ಕೊಟ್ಬಿಟ್ರೆ ಆ ಸ್ಟೋರಿ ಹೇಳ್ದಂಗಾಯ್ತು, ಇದನ್ನು ಬಿಟ್ಕೊಟ್ಬಿಟ್ರೆ ಇನ್ನೊಂದು ಸ್ಟೋರಿ ಹೇಳ್ದಂಗಾಯಿತು. ಅದು ಆ ಲಿಂಕ್ ಏನಿದೆಯಲ್ಲ, ಅದು ಕ್ಯೂರಿಯಾಸಿಟಿ ಏನಿದೆ ಅದು ನೀವು ಹೋಲ್ಡ್ ಮಾಡಬೇಕು. ನಮ್ಮ ಸಿನಿಮಾ ನೋಡೋದ್ರ ಮೂಲಕ ನಿಮಗೆ ಗೊತ್ತಾಗುತ್ತೆ.